ಹೇಳಿದಲ್ಲ, ತಂದೆಯವರು ಅಲ್ಲಿಂದ ಬಿಟ್ಟು ಬಂದ ಮೇಲೆ ಅವರಿಗೆ ಕೃಷಿ ಜಾಸ್ತಿ ಆಗ್ಲಿಲ್ಲ. ಸಣ್ಣದ್ರಿಂದ ಅವರು ಸಾಧಾರಣ 6-7ನೇ ವಯಸ್ಸಿನಲ್ಲಿ ಬೊಂಬೆಗೆ ಹೋದವರು. ಅವರಿಗೆ ಕೃಷಿಯ ಬಗ್ಗೆ ಅಷ್ಟು ಮಾಹಿತಿ ಇರ್ಲಿಲ್ಲ. ತಾಯಿಗೆ ಇತ್ತು, ಮತ್ತೆ ತಾಯಿ ಇಲ್ಲೇ ಇದ್ರು. ತಂದೆಯವರು ಹಾಸನದಲ್ಲಿ ಹೋಟ್ಲು ಮಾಡಿದ್ರು. ಆಗ ರೈತ ಸಂಘದಲ್ಲಿ ಬಹಳಷ್ಟು ಮುಂಚೂಣಿಯಾಗಿ ಕೆಲಸ ಮಾಡಿದ್ದಾರೆ. ಮುಂಚೂಣಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರದ್ದು ಶಾಲೆ ಎಲ್ಲ ಪಚ್ಚೆ ಶಾಲೆ. ಹೌದಾ? ಆಗ ಇಲ್ಲಿ ನನ್ನ ಲೆಕ್ಕದಲ್ಲಿ ಯಾರು ಇರ್ಲಿಲ್ಲ. ಈ ಭಾಗದಲ್ಲಿ ರೈತ ಸಂಘದಲ್ಲಿ ತಂದೆಯನ್ನು ಬಿಟ್ಟರೆ ಯಾರು ಇರ್ಲಿಕ್ಕಿಲ್ಲ. ಹಸಿರು ಶಾಲೆ ಇತ್ತು ಅವ್ರ ಹತ್ರ. ಒಂದು 10-20 ವರ್ಷ ರೈತ ಸಂಘದಲ್ಲಿ ತಂದೆಯವರು ಪಾಲ್ಕೊಂಡಿದ್ರು. ಅಲ್ಲಿ ಹೋರಾಟಕ್ಕೆ ಹೋಗಿದ್ರೆ ಗೊತ್ತಿಲ್ಲ, ನಾವು ಸಣ್ಣ ಮಕ್ಕಳಲ್ವ. ಆದ್ರೆ ರೈತ ಸಂಘದಲ್ಲಿ ತುಂಬಾ ವರ್ಷ ಈ ಸಾಲನ್ನು ಮಾತ್ರ ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಅದನ್ನೇ ಉಪಯೋಗ ಮಾಡ್ತಿದ್ರು. ಇದು ರೈತ ಸಂಘದ, ಇದು ರೈತ ಸಂಘದ್ದು ಅಂತ ಹೇಳಿ. ಹೌದೌದು ಸರ್. ಇದು ಹಾಲ್ ತಗೊಂಡ್ಮೇಲೆ ಏನ್ ಪ್ರೊಸೆಸ್ ಇರುತ್ತೆ? ಈಗ ಹಾಲ್ ತಗೊಂಡ ಮೇಲೆ ಅದನ್ನು ಡ್ರಮ್ಮಲ್ಲಿ ಹಾಕ್ತೇವೆ. ಡ್ರಮ್ಮಲ್ಲಿ ಹಾಕಿ ಅದಕ್ಕೊಂದು ಎಸಿಡ್ ಬರ್ತದೆ. ಇದ್ರಲ್ಲಿ ಒಂದು ಎಸಿಡ್ ಇದೆ ನೋಡಿ, ಇದನ್ನ ಅದಕ್ಕೆ ಮಿಕ್ಸ್ ಮಾಡ್ತೇವೆ. ಓಕೆ. ಅದು ಎಸಿಡ್. ಅದು ಎಸಿಡ್ ಆಸಿಡ್. ಇದನ್ನ ಅದಕ್ಕೆ ಮಿಕ್ಸ್ ಮಾಡ್ತೀರಾ ಹಾಲಿಗೆ? ಓಕೆ. ಮಿಕ್ಸ್ ಮಾಡಿ ಅದನ್ನು ಟ್ರೈಯಲ್ಲಿ ಹಾಕ್ತೇವೆ ನೋಡಿ. ಈ ತರ ಟ್ರೈಯಲ್ಲಿ 2 ಲೀಟರ್ ಹಾಲಿಗೆ 2 ಲೀಟರ್ ನೀರು ಹಾಕಿ ಟ್ರೈಯಲ್ಲಿ ಹಾಕ್ತೇವೆ. ಇದು ಸಾಯಂಕಾಲದ ಹೊತ್ತಿಗೆ ಇದು ಗಟ್ಟಿ ಆಗ್ತದೆ. ನೀರು ಬೇರೆ ಆಗ್ತದೆ, ಈ ಹಾಲಿನ ಅಂಶ ಬೇರೆ ಆಗ್ತದೆ. ಓಕೆ. ಅದನ್ನಲ್ಲಿ ಕೆಳಗಡೆ ಮಿಷಿನ್ ಇದೆ ನೋಡಿ, ಆ ಮಿಷಿನಿಗೆ ಇಲ್ಲಿ ಫಿಟ್ ಮಾಡ್ತೇವೆ. ಅದರಲ್ಲಿ ಹಾಕಿ ಕ್ಲೀನ್ ಅಲ್ಲಿ ಕೆಳಗಡೆ ಶೀಟ್ ಇದೆ, ನಿಮಗೆ ತೋರಿಸ್ತೇನೆ ನಾನು ಶೀಟ್ ಹೇಗೆ. ಆ ತರ ಶೀಟ್ ಮಾಡಿ ಈ ತರ ಒಣಗಾಕೋದು. ಎಷ್ಟು ಒಂದ್ ದಿನ 2 ದಿನ ಒಣಗಾಕೋದು? ಇಲ್ಲ, ಅದು ಇದ್ರ ಒಳಗಡೆ ಇನ್ನು ಈಗ ಇದು ಹೊಸದಾಗಿ ಮಾಡಿದೆ ನಾನು, ಸ್ಮೋಕ್ ಹೌಸ್ ಅಂತ ಹೇಳಿ. ಇನ್ನು ಮಾಡ್ಲಿಕ್ಕೆ ಇದೆ. ಅದು ಅದ್ರ ಇನ್ನು ಸ್ವಲ್ಪ ಕೆಲಸ ಇದೆ. ಸ್ಮೋಕ್ ಹೌಸ್ ಅಂತನ? ಸ್ಮೋಕ್ ಹೌಸ್ ಅಂತ ಹೇಳಿದ್ರೆ ಇದ್ರ ಒಳಗಡೆ ಒಣಗಿಸ್ಲಿಕ್ಕೆ ಇವನ್ನ ಎಲೆಗಳ ತರ ಆಗುತ್ತಲ್ಲ, ಅದನ್ನ ಒಣಗಿಸ್ಲಿಕ್ಕೆ ಇದು ತೆಗ್ಬಿಟ್ಟು. ಓಕೆ ಓಕೆ. ಬಟ್ಟೆ ಕಪ್ಪಾಗ್ತದೆ. ಇದು ಅಲ್ಲಿ ಆ ಕಡೆಯಿಂದ ಇದಕ್ಕೆ ಇದೆ ಬೆಂಕಿ ಹಾಕ್ಲಿಕ್ಕೆ. ಇದ್ರ ಒಳಗಡೆ ಗಾಳಿ ಗೀಳಿ ಯಾವ್ದು ಬರ್ಲಿಕ್ಕಿಲ್ಲ, ಎಲ್ಲ ಸೈಡ್ ಎಲ್ಲ ತೋತು ಓಪನ್ ಬಂದ್ ಆಗ್ತದೆ. ಇದ್ರ ಒಳಗಡೆ ಇನ್ನು ಆ ಶೀಟ್ ಅನ್ನು ಹಾಕ್ಲಿಕ್ಕೆ ಇದು ಮಾಡ್ತೇವೆ. ಇಲ್ಲೇ ನೇತ್ ಹಾಕದ್ಮೇಲೆ ಜಳ ಎಲ್ಲ ಮೇಲೆ ಹೊಡಿತಿದ್ದ ಬೇಗ ಒಣಗುತ್ತೆ ಅಂತ. ಸ್ಮೋಕ್ ಒಣಗೋದ್ರಲ್ಲೂ ಇದ್ರ ಒಳಗಡೆ ಹಾಕಿ ಒಣಗಿದ್ರೆ ಒಂದೇ ರೀತಿ ಒಣಗ್ತದೆ ನೋಡಿ. ಈಗ ಬಿಸಿಲಿಲ್ಲ ನೋಡಿ, ನಾವು ಬಿಸಿಲಿಗೆ ಆಗಿದ್ರೆ ಈಗ ಬಿಸಿಲಿಲ್ಲ, ಈಗ ಮೋಡ ಇದೆ. ಅದ್ರ ಬಿಸಿಲು ಎಲ್ಲೆಲ್ಲ ಆಗ್ತದೆ. ಅದು ಇದ್ರೊಳಗೆ ಆಗ್ತದೆ ಕಂಪಲ್ಸರಿ ಒಂದೇ ರೀತಿ ಸೀಟ್ಗಳು ಎಲ್ಲ ಕ್ವಾಲಿಟಿ ಆಗಿ ಬರ್ತದೆ. ಅದಕ್ಕೋಸ್ಕರ ನನ್ನ ಹತ್ರ ಇದೆ, ಸಣ್ಣದಿತ್ತು. ಅದಿನ್ನು ಆ ಮನೆಯ ಪಕ್ಕದಲ್ಲೆಲ್ಲ ಬೇಡ ಅಂತ ಹೇಳಿ ಇದು ಬೇರೆ ದೂರದಲ್ಲಿ ಮಾಡಿದೆ. ಆಮೇಲೆ ಶೀಟ್ ಲೆಕ್ಕದಲ್ಲಿ ಮಾರದ ಸರ್ ಇದು? ಅಲ್ಲ, ಕೆಜಿ ಲೆಕ್ಕ. ಶೀಟ್ 700-800 ಗ್ರಾಮ್ ತನಕ ಬರ್ತದೆ. ಓಕೆ ಓಕೆ ಓಕೆ. ಎಷ್ಟಿದೆ ಸರ್ ಅದು ಆದಾಯ ಎಲ್ಲ ಒಂದ್ ಶೀಟಿಗೆ? ಒಂದು ಕ್ವಿಂಟಾಲಿಗೆ ರಬ್ಬರ್ 1 ಕ್ವಿಂಟಾಲಿಗೆ ಸುಮ್ಮನೆ ಅಂದಾಜು ನಾನು ಈಗ 100-180 ತನಕ ಇದೆ ಅಂತ ಹೇಳ್ತಾರೆ. 180 ಅಂದ್ರೆ ಸರ್ ಒಂದ್ ಶೀಟಿಗೆ 180? ಶೀಟಿಗೆಲ್ಲ 1 ಕೆಜಿಗೆ 1 ಕೆಜಿ 180? ಕೆಜಿಗೆ 180 ಎಲ್ಲ ಇತ್ತು. ಹಿಂದೆಲ್ಲ 257 ತನಕ ಹೋಗಿತ್ತು. ಮತ್ತೆ ಎಲ್ಲ ಬಂದು ಕೆಳಗೆ ಬಂದು 60-70 ತನಕ ಬಂತು. ಆಗೆಲ್ಲ ಲಬ್ಬರ್ ಎಲ್ಲ ಮಾಡಿದವರೆಲ್ಲ ಲಬ್ಬರ್ ಕಡ್ದು ಹಾಕಿದ್ರು ಬೇಡ ಅಂತ ಹೇಳಿ. ಈಗ ಕಂಗಿಟ್ಟಿದ್ದಾರೆ. ಕೃಷಿಕರ ಹಣೆ ಬರ ನೋಡಿ, ಲಬ್ಬರ್ ಕಡ್ದು ಕಂಗಿಟ್ಟಿದ್ದಾರೆ. ಈಗ ಎಲ್ಲಿ ನೋಡಿದ್ರು ಕಂಗಾಗಿದೆ, ಲಬ್ಬರ್ ಇಲ್ಲದಾಗಿದೆ. ಈಗ ಲಬ್ಬರ್ಗೆ ರೇಟ್ ಆಗಿದೆ 187 ಆಗಿದೆ. ಅಡಿಕೆಗೆ ಏನಾಗಿದೆ ಅಂತ ಹೇಳಿದ್ರೆ ಈಗ ರೇಟ್ ಇದೆ, ಇನ್ನು ಮುಂದಕ್ಕೆ ಎಲ್ಲಿಗೆ ನಿಲ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪುನಃ ಈಗ ರೇಟ್ ಆಯ್ತಲ್ಲ, ಲಬ್ಬರ್ಗೆ ರೇಟ್ ಆಯ್ತಲ್ಲ, ಈಗ ಅಡಿಕೆಯನ್ನು ತೆಗೆದು ಲಬ್ಬರ್ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ಕೃಷಿಕನ ಗೋಲು. ಅದರ ಮಧ್ಯದಲ್ಲಿ ನಾವು ಬದುಕಬೇಕು. ಅಲ್ಲ, ನಾನು ಮೊನ್ನೆನೆ ಬಂದ್ ಬೀಸಿದ ಗಾಳಿಗೆ ಎಷ್ಟು ಮರಗಳು ತುಂಡಾಗ್ಬಿಟ್ಟಿದಾವೆ ನಿಮ್ ತೋಟದಲ್ಲೇ ನೋಡಿ. ಅಲ್ಲೂ ಎಷ್ಟು ಮರಗಳು ಬಿದ್ದ್ಬಿಟ್ಟಿದೆ. ಅದು ಹೋಗ್ತಾ ಇರ್ತದೆ. ಅದು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ವ್ಯಾಪಾರದಲ್ಲಿ ಹೇಗೆ ಲಾಸ್ ಆಗ್ತದೆ ಅದೇ ರೀತಿ ಕೃಷಿಯಲ್ಲೂ ಕೂಡ ಲಾಸ್ ಆಗ್ತಾನೆ ಇರ್ತದೆ. ಅದನ್ನ ನಾವು ಯಾವ ರೀತಿಯಲ್ಲಿ, ಅದು ಪ್ರಕೃತಿಯ ತೀರ್ಮಾನವನ್ನು ಯಾವನು ಕೂಡ ತಡಿಲಿಕ್ಕೆ ಆಗುದಿಲ್ಲ. ಎಷ್ಟೋ ದೊಡ್ಡ ಕೋಟಿ ಇರ್ಲಿ, ಯಾವ ಕೋಟಿಗಳು ಪ್ರಕೃತಿಯ ಎದುರುಗಡೆ ಲೆಕ್ಕಕ್ಕೆ ಸಿಗುದೇ ಇಲ್ಲ. ಪ್ರಕೃತಿ ಅದರ ಕೆಲಸವನ್ನು ಮಾಡ್ತಾ ಇರ್ತದೆ. ಅದು ನಮ್ಗೆ ಸ್ವಲ್ಪ ಅರ್ಜೆಂಟ್ ಇರ್ತದೆ.
ಈಗ ಸೌಜನ್ಯನ ಕೇಸಲ್ಲಿ ನಾನು ಹೋಗೋದೇ ಅಲ್ಲಿಗೆ, ಸೌಜನ್ಯನ ಕೇಸ್. ಯಾಕಂತ ಹೇಳಿದ್ರೆ ಅದು ನಮ್ಗೆ ನಿತ್ಯದ ಒಂದು ದಿನಚರಿ, ನಮ್ಮ ದಿನಚರಿ ಆಗಿದೆ ಅದು. ಒಂದ್ ಮನಸ್ಸಾಕ್ಷಿ ಅಂತ ಎಲ್ರಿಗೂ ಇದೆ ಸರ್. ನಿಮಗೆ ಎಷ್ಟು ಆತ್ಮತೃಪ್ತಿ ಇದೆ ಸರ್ ಸೌಜನ್ಯ ವಿಚಾರದಲ್ಲಿ? ಎಲ್ಲೂ ಕೂಡ ₹1 ತಿನ್ನದೆ ಅವಳಿಗೆ ಪ್ರಾಮಾಣಿಕವಾಗಿ ಹೋರಾಡ್ತಾ ಇದೀನಿ, ಯಾವ ವ್ಯಕ್ತಿಯ ವಿರುದ್ಧವಾಗಿ ಉದ್ದೇಶಪೂರ್ವಕವಾಗಿ ವಿರೋಧ ಮಾಡಿದೆ. ನಾನು ಎಲ್ಲ ಜನರಿಗೆ ಹೇಳೋದು, ನೇರವಾಗಿ ಸತ್ಯದಲ್ಲಿ ನ್ಯಾಯಯುತ ಆಗಬಾರ್ದು. ನಮಗೆ ಯಾವುದೇ ಒಂದು ತೊಂದರೆಗೊಳಗಾಗದೆ, ಯಾವುದೇ ಒಂದು ತಲೆಬಿಸಿ ಇಲ್ಲದೆ ನೀವೀಗ ನಮ್ಮನ್ನು ಮಾತಾಡ್ತೀರಿ. ದೊಡ್ಡ ಮಟ್ಟದ ಹೋರಾಟ ಇದು, ಇಡೀ ವಿಶ್ವ ನೋಡ್ತದೆ. ನಾವ್ ಇಲ್ಲಿ ಹೇಗಿರ್ತೇವೆ, ಈ ಮಣ್ಣಿಗೆ ಹೇಗೆ ಬೇಕು ಹಾಗೆ ಇರ್ಬೇಕು ನಾವು. ದೊಡ್ಡವಾಗಿಟ್ಟವ ಯಾ ಸತ್ತ ಅವನು, ಅದಲ್ಲ ನಮ್ಗೆ ಮುಖ್ಯ. ಈ ಪ್ರಕೃತಿಗೆ ಒಗ್ಗಿಕೊಂಡು ನಮ್ಗೆ ಬದುಕ್ಲಿಕ್ಕೆ ಆಗ್ತದ? ಅವನು ದೊಡ್ಡವ. ಈ ಪ್ರಕೃತಿಗೆ ಒಗ್ಗಿಕೊಂಡು ಬದುಕಬೇಕು, ಅವನು ದೊಡ್ಡವ. ಮಾಡಿದವ ದೊಡ್ಡವ ಆಗುದಿಲ್ಲ. ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಕೋಟಿ ಇದ್ದವ ದೊಡ್ಡ ಆಗುದಿಲ್ಲ. ಅಷ್ಟು ಮಾಡ್ಬೇಕಾದ್ರೆ ತಲೆ ಹೊಡಿಲೇಬೇಕು. ಅವನು ಹೇಗೆ ದೊಡ್ಡವನಾಗ್ತಾನೆ? ಜನರ ಮುಂದೆ ದೊಡ್ಡವನಾಗಿರ್ಬೋದು ಅವನು, ಜನರ ಮುಂದೆ, ದೇವರ ಮುಂದೆ ದೊಡ್ಡವನಾಗ್ಬೇಕು, ಪ್ರಕೃತಿಯ ಮುಂದೆ ದೊಡ್ಡವನಾಗ್ಬೇಕು. ಹೌದು ಹೌದು ಸರ್. ಎಷ್ಟು ಸರಿ ಜೈಲಿಗೆ ಹೋಗಿ ಬಂದಿರಿ ಸರ್? ಈಗ ಇಲ್ಲ ಸರ್, ಜೈಲಿಗೆ ಹೋಗಿದ್ದು ನಾನು ಒಂದೇ ಸಲ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ಒಂದು ದಿವಸದ ಮಟ್ಟಿಗೆ ಹೋಗಿದ್ದೇನೆ. ಜೈಲಿಗೆ ಹೋಗುವಂತ ತಪ್ಪುಗಳನ್ನು ನಾವು ಮಾಡಲೇಬಾರ್ದು, ನನ್ನ ಜನರಿಗೆ ಹೇಳುವಂಥದ್ದು. ಈಗ ಯುವಕರೆಲ್ಲ ನೀವು ಜೈಲಿಗೆ ಹೋದ್ರೇನೆ ಒಂದು ದೊಡ್ಡ ಜನ ಅಂತ ತಿಳ್ಕೊಂಡಿದ್ರೆ ಖಂಡಿತ ಅಲ್ಲ. ಈ ಮಣ್ಣು ಒಪ್ಪೋದಿಲ್ಲ ನಮ್ಮನ್ನು. ಈ ಯುವಕರನ್ನು ದಾರಿ ತಪ್ಪಿಸಿ ಇವತ್ತೆಷ್ಟೋ ಹುಡುಗರು ಈಗ ನಮ್ಮನ್ನೆಲ್ಲ ನೋಡಿ ಹೊರಗಡೆ ಬಂದವರಿದೆ. ಬೇಡಪ್ಪ, ಜೈಲಲ್ಲ. ಜೈಲು ಅಂದ್ರೆ ಜೈಲಾದ ತಕ್ಷಣ ಏನವನು ಈಗ ನಿರಪರಾಧಿಗಳು ಜೈಲಿಗೆ ಹೋಗುದು, ಸಂತೋಷ ಹೋಗ್ಲಿಲ್ವ? ಹೌದು, ಎಲ್ಲ ಒಂದ್ ಕಡೆ ಅಲ್ಲ ಸರ್. ಜೈಲು ಅಂತ ಹೇಳಿದ್ರೆ ಏನು ಆರೋಪ ಮಾಡಿ ಹೋಗ್ಬೇಕಂತ ಇಲ್ಲ. ಈಗಿನ ಒಂದು ಕಾಲಘಟ್ಟದಲ್ಲಿ ನಿರಪರಾಧಿಗಳೇ ಜೈಲಲ್ಲಿರೋದು, ಅಪರಾಧಿಗಳಲ್ಲ. ಅಪರಾಧಿಗಳು ನಮ್ಮ ಕಣ್ಣ ಮುಂದೆ ಇದ್ದಾರಲ್ಲ. ನೀವು ಯಾಕೆ ಸುಮ್ಮನೆ ಇಲ್ಲಾದ್ರೆ ಜೈಲಿಗೆ ಹೋಗಿದ್ದೀರಿ ಅಂತ ಕೇಳ್ತೀವಿ. ಅದಲ್ಲ, ನಾವು ಜೈಲಿಗೆ ಹೋಗಿದ್ದು ನಿರಪರಾಧಿಯಾಗಿ ಜೈಲಿಗೆ ಹೋಗಿರುವಂತದ್ದು. ಜೈಲಿಗೆ ಹೋಗಿದ್ದೀರಿ ಅಂತ ಕೇಳಿ ಅಲ್ಲಲ್ಲ, ನನ್ನ ಪ್ರಶ್ನೆ ಇರುವಂತದ್ದು. ಅಪರಾಧಿಗಳು ಇಲ್ಲೇ ಹೊರಗೆ ಇರ್ತಾರೆ, ನಿರಪರಾಧಿಗಳನ್ನು ಜೈಲಿಗೆ ಕಳಿಸ್ತಾರೆ ಅವರು. ಈಗಿನ ಒಂದು ನಮ್ಮ ಕಾರ್ಯಾಂಗದ ವ್ಯವಸ್ಥೆಗಳು ಹಾಗೆ ಇದ್ದಾವೆ. ಅಪರಾಧಿಗಳು ಹೋಗುದಿಲ್ಲಪ್ಪ ಜೈಲಿಗೆ, ಎಲ್ಲಿ ಹೋಗ್ತಾರೆ? ಬಟ್ ನಿಮ್ ಪ್ರಾಣಕ್ಕೂ ಕೂಡ ಕೂತಿದೆ ಅಂತ ಅಂದ್ರು ಮಹೇಶ್ ಬ್ರೋಡಿ ಅವರು ಅಂಜೋದಿಲ್ಲ ಹೋರಾಟದಲ್ಲಿ. ಈ ಹೋರಾಟದಲ್ಲಿ ಪ್ರಾಣ ಕೊಟ್ಟವ ಯಾರು? ಕೊಟ್ಟವ ಪರಮಾತ್ಮ. ಇಸ್ಕೊಳ್ಳಿಕ್ಕೆ ಅವನಿಗೆ ಇರುವುದು, ಇನ್ನೊಬ್ಬ ಬಂದು ಮಧ್ಯದಲ್ಲಿ ಇಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನ ಕರ್ಮಗಳ ಇದರಿಂದ ಇನ್ನೊಬ್ಬ ಬಂದು ತಗೊಂಡು ಹೋಗ್ಬೋದು ನನ್ನನ್ನು. ಹಾಗಾಗಿ ನಮ್ಗೆ ಅದ್ರ ಮೇಲೆ ತಲೆ ಬಿಸಿ ಇಲ್ಲ. ಸಾಯ್ಲಿಕ್ಕೆ ಒಂದು ದಿವಸ ಇದೆ. ಈಗ ನೋಡ್ತಿರಲ್ಲ ನೀವು, ಎಂತೆಂತ ಸಣ್ಣ ಸಣ್ಣ ಮಕ್ಕಳ ಕಣ್ಣಲ್ಲಿ ನೀರು ಬರ್ತದೆ. ನಾನೊಂದು 2-3 ಇನ್ಸಿಡೆಂಟ್ ನೋಡಿದೆ. ಒಂದು 2-3 ತಿಂಗಳಲ್ಲಿ ಸ್ಕೂಲಿಗೆ ಹೋಗುವ ಮಕ್ಕಳು ಈಗ ನಡ್ಕೊಂಡು ಬ್ಯಾಗ್ ಹೆಗಲ ಮೇಲೆ ಇದ್ದುಕೊಂಡು ಕುರ್ಚಿಯಲ್ಲಿ ಬಿದ್ದು ಹಾಗೆ ಸತ್ತು ಹೋಗ್ತಾರೆ. ಹೌದು, 10ನೇ ಕ್ಲಾಸ್ನ 9ನೇ ಕ್ಲಾಸ್ನ ಮಕ್ಕಳು. ಮತ್ತೆ ನಾವೆಲ್ಲ ಸತ್ರೆ ಏನ್ ಸ್ವಾಮಿ? ನೋಡಿ, ಇಷ್ಟು ದೊಡ್ಡ ಹೋರಾಟ ಮಾಡಿ ಸಮಾಜಕ್ಕೆ ಇಷ್ಟೊಂದು ಅನ್ಯಾಯವನ್ನು ತೋರಿಸಿಕೊಟ್ಟವರು. ನಮ್ದು ಜಯ ಇದು. ಮತ್ತೆ ಉದಾಹರಣೆಗೆ ನೋಡಿ, ಮೊನ್ನೆ 6ನೇ ತಾರೀಕಿಗೆ ದೊಡ್ಡ ಜಯ ಸಿಕ್ಕಿತ್ತು ನಮ್ಗೆ. ಅತ್ಯಾಳು ಯಾರು ಅಂತ ಹೇಳಿ ಇಡೀ ವಿಶ್ವಕ್ಕೆ ಪ್ರೂಫ್ ಆಯ್ತು. ಇನ್ನು ಯಾರು ಕೊಂದ್ರೆ ಏನು, ಯಾರು ಸತ್ರೆ ಏನು ನಮ್ಗೆ ತಲೆಬಿಸಿ ಇಲ್ಲ. ನಮ್ಗೆ ಪ್ರಾಣ ಭಯ ಇಲ್ಲ. ಅದರಿಂದ ನಮ್ಮಲ್ಲಿ ಹೇಳ್ತಾರೆ, ಈ ಸುಟ್ಟ ಕೋಳಿ, ಇದು ಸತ್ತ ಕೋಳಿಯನ್ನು ಕೊಯ್ದ ಮೇಲೆ ಇದ್ರಲ್ಲಿ ನೋಡಿ, ಆ ಕೋಳಿ ಅಂಗಡಿಯಲ್ಲಿ ಬೆಂಕಿಗೆ ಇಡ್ತಾರೆ ನೋಡಿ, ಇಲ್ಲಾಂದ್ರೆ ಬಿಸಿ ಮಾಡ್ತಾರೆ. ಬಿಸಿ ನೀರು ಅದಕ್ಕೆ ಏನಾದ್ರು ಹೆದರಿಕೆ ಉಂಟಾ? ಹೆದರಿಕೆ ಇಲ್ಲಲ್ಲ ಅದಕ್ಕೆ. ನಮ್ದು ಹಾಗೆ ಆಗಿದೆ. ಈಗ ನಮ್ಮನ್ನು ಈಗ ಇಲ್ಲಿ ಕತ್ತರಿಸಿ ಆಗಿದೆ. ಆ ಮಂಜುನಾಥ ಅಣ್ಣಪ್ಪ ಆ ಕಡೆ ಈ ಕಡೆ ಓಡಿಸ್ತಾರೆ ಅಷ್ಟೇ, ನಮ್ಮನ್ನು ಕತ್ತರಿಸಿ ಬಿಟ್ಟಿದ್ದಾರೆ ಈಗ. ಎಲ್ಲ ರೀತಿಯಲ್ಲೂ ನಮ್ಮನ್ನು ಕತ್ತರಿಸಿ ಆಗಿದೆ. ಈಗ ಜೀವಂತ ಶವಗಳು ನಾವು ಆ ಕಡೆ ಈ ಕಡೆ ಓಡಾಡ್ತಿದ್ದೇವೆ. ನಾನು ಮೊನ್ನೆ ವಿಡಿಯೋದಲ್ಲಿ ಎಲ್ಲ ಹೇಳಿದಲ್ಲ, ಸತ್ತು ಪ್ರೇತ ಆಗಿ ಕಾಡ್ತೇನೆ, ಬಿಡುದಿಲ್ಲ ಅಂತ ಹೇಳಿ. ಹಾಗೆ ಈಗ ಓಡ್ತಾ ಇರೋದು ನಾವು. ನನಗೆ ನೀವು ನಿರಂತರವಾಗಿ ನಿಮಗೆ ಎಷ್ಟು ಕರೆಗಳು ಬಂದ್ರು, ಬಹಳ ಜನ ಈ ತರದ ಹೋರಾಟಗಾರರಾಗಿರ್ಬೋದು, ಯಾರು ಸುಮ್ಮನೆ ಅನ್ನೋನ್ ನಂಬರ್ಸ್ ಇಂದ ಫೋನ್ ಬರ್ತಾನೆ ಇರುತ್ತೆ. ಎಲ್ಲೂ ಕೂಡ ನೀವು ಆ ತರದ ಡಿಸ್ಟರ್ಬ್ ಆಗಲ್ಲ, ಪ್ರತಿಯೊಂದು ಕರೆನೂ ರಿಸೀವ್ ಮಾಡ್ತೀರಿ. ಈಗ ನೀವು ಕೇಳಿದ್ದು ಒಳ್ಳೇದಾಯ್ತು. ನನಗೆ 2 ದಿವಸದ ಹಿಂದೆ ನಾನು ಹೇಳಿದಲ್ಲ, ಆಗ ಸಾಧಾರಣ 11 ಗಂಟೆ
53 ನಿನ್ನೆಲ್ಲ ಮೊನ್ನೆ ಹ್ಮ್ 11:53 1 ಗಂಟೆ 7 ನಿಮಿಷದ ತನಕ 19 ಕಾಲ್ಗಳು ಬಂದಿದೆ. ಪಾಪ ಈ ವಿಡಿಯೋ ನೋಡಿದ್ರೆ ಅವರು ಏನಿಸ್ತಾರೆ, ನಾನೇ ಮಾರೆ ಮಾಡಿದ್ದು ಮಹೇಶ್ ಶೆಟ್ಟಿಗೆ ಅಂತ. ಖುಷಿ ಆಗ್ಲಿ ಅವ್ರಿಗೆ ಪಾಪ, ಯಾಕೆ ಮಾಡಿದ್ದಾರೆ, ಏನ್ ಪ್ಲಾನ್ ಮಾಡಿದ್ದಾರೆ ಅದು ಮಾತಾಡ್ತಾರೆ. ನಾನು ಸುಮ್ಮನೆ ಇರ್ತೇನೆ, ಫೋನ್ ತೆಗೆದು ಸುಮ್ಮನೆ ಇರ್ತೇನೆ, ಅವರು ಮಾತಾಡೋದಿಲ್ಲ, ನನ್ನ ಹಾಗೆ ಸುಮ್ಮನೆ ಇರ್ತಾರೆ. ಟಕ 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 ಸೌಂಡ್ ಎಲ್ಲ ಕೇಳ್ತಾ ಇದೆ ಅದ್ರ ಒಳಗಡೆ, ಏನೋ ಟೈಪ್ ಮಾಡ್ತಾರೆ, ಏನಂತ ಗೊತ್ತಿಲ್ಲ ನನಗೆ. ಟೈಪ್ ಮಾಡ್ತಾರೆ, ಟ್ರ್ಯಾಪ್ ಮಾಡ್ತಾರ, ಇನ್ನೇನು ಅದಕ್ಕೆ ಸೇರಿಸಿ ಇನ್ನೇನು, ಈಗ ಎಲ್ಲ ಇದು ಫೇಕ್ ಐಡಿಯಲ್ಲೆಲ್ಲ ಬಿಡ್ತಾರೆ, ಅದೇ ಏನೋ ಒಂದು ನಾಟಕ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಸ್ವಲ್ಪ ಹೊತ್ತಿನ ಮೇಲೆ ನಾನು ಹೇಳೋದು ಹಲೋ ಅಂತ ಕೇಳೋದು, ಆ ಕಡೆಯಿಂದ ಹಲೋ ಅಂತ ಹೇಳ್ತಾರೆ, ಹಾ ಹೇಳಿ ಅಂತ ಹೇಳೋದು, ಕಟ್, ಇಷ್ಟೇ. ಎಲ್ಲ ತೆಗ್ದಿಟ್ಟಿದ್ದೇನೆ, ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಸುಮ್ನೆ ನಿಮ್ಮ ಹತ್ರ ಆರಂಭದಲ್ಲಿ ಸೌಜನ್ಯ ಪರವಾಗಿ ಸುಮ್ನೆ ನಯವಾಗಿ ಮಾತಾಡಿ ನಿಮ್ಮನ್ನ ಅದಾದ್ಮೇಲೆ ಮತ್ತೆ ಹೇಗೋ ಇನ್ನೊಬ್ರ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಎತ್ಕೊಂಡು ನಿಮ್ಮನ್ನ ಸಿಕ್ಸಾಕೋ ಕೆಲಸಗಳು ಬಹಳಷ್ಟು ನಡೀತವೆ ಅನ್ಸುತ್ತೆ ಸರ್ ನನಗೆ ಫೋನ್ ಮಾಡಿದಾಗ. ನೋಡಿ, ಅವರು ಫೋನ್ ಮಾಡ್ಲಿ ಯಾವುದು ಮಾಡ್ಲಿ, ನಾವು ಯಾರ ಹತ್ರ ಮಾತಾಡ್ಬೇಕಾದ್ರೆ, ಈಗ ಮೋದಿ ಕೂಡ ಫೋನ್ ಮಾಡಿದ್ರು, ಏನ್ರಿ ಮೋದಿ ಹೇಗಿದೆ ಅಂತ ಕೇಳೋದು ನಾನು. ಮೋದಿ ಫೋನ್ ಮಾಡಿದ್ರು ಕೈಕಾಲು ಬಿಟ್ಟು ಎಲ್ಲ ಒಂದು ಫೋಟೋ ಎಲ್ಲ ಹಾಕೊಡು, ನೀವು ಲೈವಲ್ಲಿರಿ, ನಾನೊಂದು ನಾಟಕ ಇಲ್ಲ. ನಮ್ದು ಯಾರ ಹತ್ರ ಮಾತಾಡ್ಬೇಕಾದ್ರೂ ಕೂಡ ನಮ್ದು ಇದಿಲ್ಲ, ವಿಶೇಷವಾದಂತ ಒಂದು ಇದಿಲ್ಲ. ಯಾವುದು, ನಾನು ಅವನ ಹತ್ರ ಮಾತಾಡ್ದೇನೆ, ಇವನ ಹತ್ರ ನಾನು ಬೇರೆ ಪೋಷಾಕ ನಮ್ಗೆ ಅಗತ್ಯವಿಲ್ಲ ಅಲ್ಲ, ಅಗತ್ಯವಿಲ್ಲ, ಅಗತ್ಯವಿಲ್ಲ. ಅದು ನಮ್ದು ಒರಿಜಿನಾಲಿಟಿ ಏನಿದೆ, ನಾವು ಬಿದ್ದಾಗ ಮಣ್ಣಿನ ಮೇಲೆ ಬಂದಾಗ ಇದನ್ನೆಲ್ಲ ಇಟ್ಕೊಂಡು ಬಂದಿದ್ದೇವೆ, ಬಂದಿಲ್ಲಲ್ಲ. ಈಗ ಏನಿದೆ ಅದನ್ನು ಇಟ್ಕೊಂಡು ಹೋಗೋದು. ಈಗಿನ ಸಮಾಜಕ್ಕೆ ಸ್ವಲ್ಪ ಏನಾದರೂ ಬೇಕಾದ್ರೆ ಕೊಡುವ, ಯಾವುದು ಶೋಕಿಗಳನ್ನು. ಇದು ಇಡೀ ಜೀವನವೇ ಶೋಕಿ ಜೀವನ ಅಂತ ಹೇಳಿದ್ರೆ ಅದು ಈ ಮಣ್ಣು ಒಪ್ಪುವುದೇ ಇಲ್ಲ, ಮುಗಿಸಿ ಬಿಡ್ತದೆ ಅದು.